ಸಿನಿಮಾದ ನಾಡಿನಲ್ಲಿ ಹೊಸ ಆವಿಷ್ಕಾರ, ಆಡಿಯೋ ಕ್ಷೇತ್ರದಲ್ಲಿ ಒಂದು ಚಮತ್ಕಾರ, ಪೈರಸಿಗೆ ಬೀಳಲಿದೆ ಬ್ರೇಕ್. ಇದುವೇ ಈ ಹೊತ್ತಿನ ವಿಶೇಷ ಪೈರಸಿ ಫೈಟ್. ಛಾಯಾಚಿತ್ರ ಹಾಗೂ ಚಲನಚಿತ್ರಗಳನ್ನಷ್ಟೇ 3D ಆಯಾಮದಲ್ಲಿ ನೋಡಿದ್ರೆ ಸಾಕಾ? ವಿಡಿಯೋದೊಂದಿಗೆ ಶಬ್ದವು 3D ಆಯಾಮದಲ್ಲಿ ಕಿವಿಗೆ ಬಿದ್ದರೆ ಹೇಗಿರುತ್ತೆ? ಕೋಲಾರದ ಯುವಕ KN ವೆಂಕಟಾಚಲಪತಿ ನಡೆಸಿರೋ 3D DSSR N360 ಎಂಬ ಹೊಸ ಆವಿಷ್ಕಾರ ಇದೀಗ ಆಡಿಯೋ ಕ್ಷೇತ್ರದ ಗಮನ ಸೆಳೆದಿದೆ. ಕೋಲಾರದ ಯುವಕನೊಬ್ಬ ಆಡಿಯೋ ಪ್ರೋ ಎಕ್ಸ್ನ 3D ಸರೌಂಡ್ ಸೌಂಡ್ ತಂತ್ರಜ್ಞಾನ ಆವಿಷ್ಕಾರ ಮಾಡಿದ್ದಾನೆ. ಮೂಲತಃ ಟಿವಿ ಮೆಕ್ಯಾನಿಕ್ ಆಗಿರೋ ಚಲಪತಿ ಸುಮಾರು 20 ವರ್ಷಗಳಿಂದಲೂ ಕ್ಯಾಸೆಟ್, CD, DVD ವ್ಯಾಪಾರ ನಡೆಸ್ತಾ ಇದ್ದಾರೆ. MB ರಸ್ತೆಯಲ್ಲಿ ತನ್ನದೇ ಸ್ಟುಡಿಯೋ ನಿರ್ಮಿಸಿಕೊಂಡು 5 ವರ್ಷಗಳಿಂದಲೂ ಸಂಶೋಧನೆ ನಡೆಸಿ 3D DSSR N360 ಹೆಸರಿನ ತಂತ್ರಜ್ಞಾನ ಹುಟ್ಟುಹಾಕಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಲನಚಿತ್ರವೊಂದನ್ನು ತಯಾರಿಸಿ ಸಿನಿಮಾ ಲೋಕಕ್ಕೆ ಪರಿಚಯಿಸಬೇಕೆಂಬುದು ವೆಂಕಟಾಚಲಪತಿಯ ಮಹದಾಸೆ. ಆದರೆ ಕನ್ನಡ ಚಿತ್ರರಂಗ ಹಿತ್ತಲ ಗಿಡ ಮದ್ದಲ್ಲ ಎಂಬಂತೆ ವೆಂಕಟಾಚಲಪತಿಯ ಆವಿಷ್ಕಾರದತ್ತ ಕಣ್ಣೆತ್ತಿ ನೋಡಿರಲಿಲ್ಲ. ಕಂಡುಹಿಡಿದು ನಾನೇ ಅಂದ್ರೂ ಪ್ರೋತ್ಸಾಹ ಇಲ್ಲದ್ರೆ ನಾನೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಕಂಡುಹಿಡಿಬೋದು ಎಲ್ಲ ಮೈಂಡಲ್ಲಿದ್ರೂ ಅದಕ್ಕೆ ಧನ ಸಹಾಯ ಬೇಕು, ಎಂಕರೇಜ್ ಬೇಕು. ಇದು ನಂಗೆ ಸುಮಾರು 5 ವರ್ಷದಿಂದ ಯಾರ ಕಡೆಯೂ ಸಿಕ್ಕೇ ಇಲ್ಲ. ಅದು ಇವಾಗ ಒಂದು ಆದಿ ಸಿಕ್ಕಿದೆ. ಬಟ್ ಇದ್ರ ಏನಂದಾಗ ನನಗೆ ಇದೊಂದು ಕನ್ನಡ ಫಿಲಮ್ ಇಂಡಸ್ಟ್ರಿಯಿಂದ ನನಗೆ ಒಳ್ಳೆ ಲಾಂಚ್ ಆಗಬೇಕು ಅನ್ನೋದೇ ಒಂದು ಆಸೆ. ಸಂಗೀತವು ಸ್ಪೀಕರ್ ಬಾಕ್ಸ್ ಇಟ್ಟಿರುವ ಕಡೆ ಮಾತ್ರವೇ ಕೇಳಿಸುವ ಸ್ಟೀರಿಯೋ ಹಾಗೂ 5.1 ಚಾನೆಲ್ ತಂತ್ರಜ್ಞಾನದ ಮುಂದುವರೆದ ಭಾಗವೆಂದು ಹೇಳಲಾಗುತ್ತಿದೆ. ಆಡಿಯೋ ಪ್ರೋ ಎಕ್ಸ್ ಹೆಸರಿನ ಸಂಸ್ಥೆಯಲ್ಲಿ KN ವೆಂಕಟಾಚಲಪತಿ ನಡೆಸುತ್ತಿರುವ ಸಂಗೀತ ಲೋಕದ ಆವಿಷ್ಕಾರಕ್ಕೆ P ಶಕೀಲ್ ನಕ್ಷಾಬಂದಿ ಹಣಕಾಸಿನ ನೆರವು ನೀಡುತ್ತಿದ್ದರೆ, ನೋಹಾ ಶ್ರೀನಿವಾಸ್ ಮಾರುಕಟ್ಟೆಯ ಸಂಪರ್ಕ, ಸಂವಹನ ವ್ಯವಹಾರಗಳನ್ನು ನಿರ್ವಹಿಸುವ ಮೂಲಕ 3D DSSR N360 ಶಬ್ದ ತಂತ್ರಜ್ಞಾನವನ್ನು ಸಿನಿಮಾ ಲೋಕಕ್ಕೆ ಪರಿಚಯಿಸುವಲ್ಲಿ ಸಾಗಿದ್ದಾರೆ. ಫಿಲಮ್ ಇಂಡಸ್ಟ್ರಿಯಿಂದ ಹಿಡಿದು ಆಡಿಯೋ ವಿಡಿಯೋ ಕಂಪ್ನಿಗಳಿಗೆ ಸುಮಾರು ಕಂಪ್ನಿಗಳ ಕಡೆಯೆಲ್ಲ ಓಡಾಡಿದ್ದೀನಿ. ಬಟ್ ಯಾವುದೇ ರೀತಿ ನನಗೆ ಒಂದು ದಾರಿನೇ ಸಿಕ್ಕಲಿಲ್ಲ. ಕೊನೆಯದಾಗಿ ನಮ್ಮ ಫ್ರೆಂಡ್ ಆದವರು ಅಂತ ಶಕೀಲ್ ನಕ್ಷಾಬಂದಿ ಮತ್ತು ಶ್ರೀನಿವಾಸ್ ಇವ್ರ ಪ್ರೋತ್ಸಾಹದ ಮೇಲೆ ಅವ್ರ ಸಹಕಾರದೊಂದಿಗೆ ಇದಕ್ಕೆ ಬೇಕಾಗಿರೋ ಖರ್ಚು ವೆಚ್ಚ ಎಲ್ಲ ನಿರ್ವಹಿಸ್ತಾ ಶ್ರೀನಿವಾಸ್ ಅವರು ಬಂದು ಇದನ್ನ ಹೆಂಗೆ ಒಂದು ಕಾರ್ಯರೂಪಕ್ಕೆ ತರಬೇಕು, ಒಂದು ಕಂಪ್ನಿ ಪ್ರಕಾರ ಒಂದು ನಮ್ಮ ಭಾರತ ದೇಶದಿಂದ ಹೆಂಗೆ ಪ್ರಪಂಚದಲ್ಲಿ ನಾವು ಕಾರ್ಯರೂಪಕ್ಕೆ ತರಬೇಕು ಅಂದ್ಬಿಟ್ಟು ಈ ಬೇಸ್ ಮೇಲೆ ಇವ್ರ ಸಹಾಯದೊಂದಿಗೆ ಇದು ಇವಾಗ ಈ ಮಟ್ಟಿಗೆ ಬಂದು ನಿಂತಿದ್ದಾನೆ. 3D DSSR N360 ತಂತ್ರಜ್ಞಾನದ ಮೂಲಕ ಕೇಳುಗರು ಸಂಗೀತವನ್ನು ಸ್ವಾಭಾವಿಕವಾಗಿ ತಮ್ಮ ಸುತ್ತಮುತ್ತಲಿನ ಶಬ್ದದ ಧ್ವನಿಯನ್ನು ಕೇಳಲು ಸಾಧ್ಯವಿದೆ. ಅಲ್ಲದೆ ಈ ತಂತ್ರಜ್ಞಾನದಲ್ಲಿ 16 ಅಪ್ಲಿಕೇಶನ್ಗಳಿದ್ದು ಅದರಲ್ಲಿ 4 ಸಿನಿಮಾಕ್ಕೆ ಸೇರಿದಂತೆ 2ನೇ ದರ್ಜೆಯಾದ ಆಡಿಯೋ, ವಿಡಿಯೋಗೆ 8 ಅಪ್ಲಿಕೇಶನ್ಗಳನ್ನು ಅಳವಡಿಸಲು ಸಾಧ್ಯವಿದೆ. ನಮ್ಮ 3D DSSR N360 ಇದರಲ್ಲಿ 16 ಟೈಪ್ ಆಫ್ ಅಪ್ಲಿಕೇಶನ್ಸ್ನ ತಾವು ನೋಡ್ಬೋದು. ಅದರಲ್ಲಿ 4 ರೀತಿಯಾದಂಥ ಅಪ್ಲಿಕೇಶನ್ಸು ಚಿತ್ರರಂಗ ಜಗತ್ತಿಗೆ ಮುಡುಪಾಗಿರುತ್ತೆ. ನಮ್ಮ 8 ವಿಧವಾದಂಥ ಅಪ್ಲಿಕೇಶನ್ಸ್ ಆಡಿಯೋ ವಿಡಿಯೋ ಕಂಪ್ನೀಸ್ಗೆ ಮುಡುಪಾಗಿರುತ್ತೆ. ಇದು 2ನೇಯ ಕ್ಯಾಟಗರಿ ಆಗಿರುತ್ತೆ ಆಡಿಯೋ ವಿಡಿಯೋ ಅಪ್ಲಿಕೇಶನ್ಸು. ಇದು ಜಗತ್ತಿನ ಹೊಸ ವಿಧಾನವಾಗಿದೆ. ಅದು ಅಲ್ಲದೆ ಪೈರಸಿ ಮಾಡೋದನ್ನು ತಡೆಗಟ್ಟೋದು ಸುಲಭ. ಈ ತಂತ್ರಜ್ಞಾನ ಅಳವಡಿಸಿಕೊಂಡು ಪೈರಸಿಯನ್ನ ತಡೆಗಟ್ಟೋದು ಸುಲಭ ಅನ್ನೋದು ಸಂಶೋಧಕರ ಮಾತು. ಅದು ಹೇಗೆ ಸಾಧ್ಯ? ಇದುವರೆಗೂ ಯಾಕೆ ಸಾಧ್ಯ ಆಗಿರಲಿಲ್ಲ ಅನ್ನೋದ್ರ ಜೊತೆಗೆ ಈ ಹೊಸ ತಂತ್ರಜ್ಞಾನದ ಮತ್ತಷ್ಟು ಸ್ಪೆಷಾಲಿಟಿ ಇಲ್ಲಿದೆ ನೋಡಿ. ಸಿನಿಮಾ ಮಂದಿರದಲ್ಲಿ ಅತ್ಯಾಧುನಿಕ ಮೊಬೈಲ್ ಕ್ಯಾಮೆರಾ ಬಳಸಿ ಚಿತ್ರೀಕರಿಸಿ ಮೊದಲ ಪ್ರಿಂಟ್ ಹೆಸರಲ್ಲಿ ಪೈರಸಿ CD, DVD ಬಿಡುಗಡೆ ಮಾಡಲಾಗುತ್ತದೆ. 1-2 ವಾರಗಳ ನಂತರ ಅತ್ಯಾಧುನಿಕ ಹ್ಯಾಂಡಿ ಕ್ಯಾಮೆರಾಗಳಿಂದ ಚಿತ್ರೀಕರಿಸಿದ ಪ್ರತಿಯನ್ನು ಇಂಟರ್ನೆಟ್ನಲ್ಲಿ ಮಾರಾಟ ಮಾಡಲಾಗುತ್ತದೆ. ಕನ್ನಡ ಸೇರಿದಂತೆ ವಿಶ್ವದ ಎಲ್ಲ ಭಾಷೆಯ ಚಲನಚಿತ್ರಗಳನ್ನು ಬೆಂಬಿಡದ ಭೂತವಾಗಿ ಕಾಡುತ್ತಿರುವುದು ಪೈರಸಿ.
ಪೈರಸಿಯನ್ನ ಗೂಂಡಾ ಕಾಯ್ದೆಯ ಮೂಲಕ ನಿಗ್ರಹಿಸಬೇಕೆನ್ನುವುದು ಚಲನಚಿತ್ರ ರಂಗದ ಪ್ರಮುಖ ಬೇಡಿಕೆ. ಆದರೆ ಈ ಬೇಡಿಕೆ ಕರ್ನಾಟಕದಲ್ಲಿ ಈವರೆಗೂ ಕಾಯ್ದೆ ರೂಪದಲ್ಲಿ ಚಾಲ್ತಿಗೆ ಬಂದಿಲ್ಲ. ಆದರೆ ಈ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಬಿಡುಗಡೆಯಾಗುವ ಕಂಪನಿಯ ಆಡಿಯೋ, ವಿಡಿಯೋ, ಸಿನಿಮಾ ಹಾಡುಗಳನ್ನು ಪೈರಸಿ ಮಾಡಲಾಗುವುದಿಲ್ಲವೆನ್ನುವುದು ಈ ತಂತ್ರಜ್ಞಾನದ ಬಹುದೊಡ್ಡ ಹೆಗ್ಗಳಿಕೆ. ಈ ಶಬ್ದ ತಂತ್ರಜ್ಞಾನದಲ್ಲಿ ಬಿಡುಗಡೆಯಾಗುವ ಸಿನಿಮಾದ ಪೈರಸಿ ಸಿಡಿಗಳನ್ನು ತಯಾರಿಸಲು ಸಾಧ್ಯವಿಲ್ಲವೆನ್ನುವುದು ಈಗಾಗಲೇ ನಡೆಸಿರುವ ಹಲವಾರು ಪ್ರಯೋಗಗಳ ಮೂಲಕ ದೃಢಪಡಿಸಿಕೊಳ್ಳಲಾಗಿದೆ. ನಮ್ಮ ತಂತ್ರಜ್ಞಾನ ಇರ್ತಕ್ಕಂಥ ಮೂವಿಗೆ ಹೋಗಿ ಶೂಟ್ ಮಾಡಿದಾಗ ಬರೀ ವಿಡಿಯೋ ಮಾತ್ರ ಅವ್ರು ಕ್ಯಾಪ್ಚರ್ ಮಾಡ್ಕೋಬೋದೇ ಹೊರತು ಆಡಿಯೋನ ಅವ್ರು ಎಂದಿಗೂ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಪ್ಪ ಅಂದರೆ 3D DSR N360 ರೆಕಾರ್ಡಿಂಗ್ ಫಾರ್ಮ್ಯಾಟು ಕ್ಯಾಪ್ಚರ್ ಮಾಡಿದಾಗ ಆಡಿಯೋ ಫುಲ್ಲಿ ಡಿಸ್ಟಾರ್ಟೆಡ್ ಆಗಿರುತ್ತೆ. ಯಾವಾಗ ವಿಡಿಯೋ ಮಾತ್ರ ಇರುತ್ತೆ, ಆಡಿಯೋ ಇರೋದಿಲ್ವೋ, ಅದನ್ನು ಪೈರಸಿ ಜಗತ್ತಿಗೆ ಅವ್ರು ತರೋದಕ್ಕೆ ಸಾಧ್ಯನೇ ಇಲ್ಲ. ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡ್ರೂ ಕನ್ನಡ ಸಿನಿಮಾ, ಆಡಿಯೋ, ವಿಡಿಯೋ ರಂಗದಲ್ಲಿ ಸತತ ಹಲವು ವರ್ಷಗಳಿಂದ ಮಾನ್ಯತೆ ಸಿಗದೆ ಕಂಗಾಲಾದ ಇವರ ನೆರವಿಗೆ ಗಣೇಶ್ ವಿಡಿಯೋ ಮುಂದೆ ಬಂದಿದೆ. ಆದರೆ ಈ ತಂತ್ರಜ್ಞಾನವನ್ನ ಬೇರೆ ರಾಷ್ಟ್ರದಲ್ಲಿ ಇರಬಹುದು ಎಂಬ ಶಂಕೆ ವ್ಯಕ್ತಪಡಿಸಿದ್ದಕ್ಕೆ ಇವರ 3D DSSR N360 ಹೆಸರಿನ ತಂತ್ರಜ್ಞಾನವನ್ನ ಪೇಟೆಂಟ್ಗೆ ಒಳಪಡಿಸಲಾಗಿದೆ. ಇವಾಗ ನಮ್ಮದು ಪೇಟೆಂಟ್ ಟೆಕ್ನಾಲಜಿ ಪ್ರಾವಿಷನಲ್ ಗ್ರಾಂಟ್ ಆಗಿದೆ. ಥ್ರೂಔಟ್ ವರ್ಲ್ಡ್, ನೋವೇರ್ ಇನ್ ದ ವರ್ಲ್ಡ್ ಅಂತ ನಮಗೆ ವರ್ಲ್ಡ್ ಸರ್ಚ್ ರಿಪೋರ್ಟ್ ಬಂದಿದೆ. ಇನ್ನು ಮುಂದೆ ನಮಗೆ ZP ಬಿಸ್ನೆಸ್ಸಿಂದ ನಮಗೆ ಒಂದು ಮೀಟಿಂಗ್ ಕರೆದಿದ್ರು, ಅಲ್ಲಿ ಹೋಗಿ ಮಾತಾಡಿದ್ದೀವಿ. ಇನ್ನು ಮುಂದೆ ಇನ್ನು ನಮ್ಮದು ಫೈನಲ್ ಕಂಪ್ಲೀಟ್ ಪೇಟೆಂಟ್ ಪ್ರೊಸೆಸ್ ನಡೀತಾ ಇದೆ. ನಮ್ಮದು ಒಂದು ಟೆಕ್ನಾಲಜಿ 3D DSSR ಸೌಂಡ್ ಟೆಕ್ನಾಲಜಿ ಪ್ರಪಂಚಕ್ಕೆ ಒಂದು ಹೊಸದಾಗಿ ಸೌಂಡ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮದು ಆಸೆ. 3D DSSR N360 ಹೆಸರಿನ ತಂತ್ರಜ್ಞಾನವನ್ನು ಪೇಟೆಂಟ್ಗೆ ಒಳಪಡಿಸಿದಾಗ ಈ ಮಾದರಿಯ ತಂತ್ರಜ್ಞಾನವು ಪ್ರಪಂಚದಲ್ಲಿ ಯಾರೂ ಇದುವರೆಗೂ ಕಂಡುಹಿಡಿದಿಲ್ಲ ಎಂಬ ವರದಿ ದೃಢಪಟ್ಟಿದೆ. ಈ ತಂತ್ರಜ್ಞಾನದಲ್ಲಿ ಹಿಂದಿ ಸಿನಿಮಾವನ್ನು ತೆಗೆಯಲು ಹಾಗೂ ತಂತ್ರಜ್ಞಾನದಡಿ ಆಡಿಯೋ, ವಿಡಿಯೋ ಕಂಪನಿ ಸ್ಥಾಪಿಸಲು ಹಲವಾರು ಉದ್ಯಮಿಗಳು ಮುಂದೆ ಬಂದದ್ದು ಏಪ್ರಿಲ್ 26ರಂದು ನವದೆಹಲಿಯಲ್ಲಿ ಝೀ ಬ್ಯುಸಿನೆಸ್ ಆಯೋಜಿಸಿರುವ ಉದ್ಯಮದಾರರ ಸಭೆಯಲ್ಲಿ ಇದರ ಬಗ್ಗೆ ಅಂತಿಮ ನಿರ್ಧಾರವಾಗಲಿದೆ. ಕನ್ನಡದ ಹೆಸರಾಂತ ಗಣೇಶ್ ವಿಡಿಯೋ ಕಂಪನಿ ತನ್ನಲ್ಲಿರುವ 25 ಟೈಟಲ್ ಕನ್ನಡ ಸಿನಿಮಾಗಳನ್ನು ಶೀಘ್ರವೇ 3D DSSR N360 ಡಿಗ್ರಿ ತಂತ್ರಜ್ಞಾನದ ಮೂಲಕ ಬಿಡುಗಡೆ ಮಾಡಲು ಮುಂದಾಗಿದೆ. ಈ ಒಂದು 3D DSR N360ಯನ್ನು ಅವರ ಕಂಪನಿಯ ಶ್ರೀ ಗಣೇಶ್ ವಿಡಿಯೋ ಕಂಪನಿಯ 25 ಟೈಟಲ್ಸ್, ಮೂವಿ ಟೈಟಲ್ಸ್ ಮುಖಾಂತರ ನಮ್ಮ ಟೆಕ್ನಾಲಜಿನ ಮಾರ್ಕೆಟ್ಗೆ ಪರಿಚಯಿಸಲಿದ್ದಾರೆ. ಈ ತಂತ್ರಜ್ಞಾನ ಸಂಶೋಧನೆ ಮಾಡಿದ ಕೋಲಾರ ಚಲಪತಿ ತಂಡಕ್ಕೆ ಉತ್ತಮ ಸಹಕಾರ ನೀಡಿದ್ದೇ ಆದಲ್ಲಿ ಪೈರಸಿಗೆ ಬ್ರೇಕ್ ಬೀಳಲಿದೆ. ತಂತ್ರಜ್ಞಾನದಲ್ಲಿ ದಾಪುಗಾಲು ಇಟ್ಟಂತೆ ಆಗಲಿದೆ. DN ಲಕ್ಷ್ಮೀಪತಿ, ಸುವರ್ಣ ನ್ಯೂಸ್ 24/7 ಕೋಲಾರ. ಎಲ್ಲ ಅಂದ್ಕೊಂಡಂತೆ ಆಗಿ ತಂತ್ರಜ್ಞಾನಕ್ಕೆ ಮನ್ನಣೆ ಸಿಕ್ಕರೆ ಪೈರಸಿಗೂ ಬ್ರೇಕ್ ಬೀಳುತ್ತೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.